ರುದ್ರ ಭೈರವನ ಮೂಲ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅನ್ಸುತ್ತೆ. ಅಕಸ್ಮಾತ್ ಭೈರವನ ಕೈಲೇನಾದ್ರೂ ಸಿಕ್ಕಾಕೊಂಡ್ರೆ ಇದನ್ನೆಲ್ಲ ನಾವೇ ಮಾಡಿದ್ದು ಅಂತ ಗೊತ್ತಾಗೋಗುತ್ತೆ. ನೀನೇನಿದ್ದು ಒಳ್ಳೆ ಮಾಯಾ ಬಜಾರ್ ಮೋಹಿನಿ ತರ ಪ್ರತ್ಯಕ್ಷ ಆಗ್ಬಿಟ್ಟೆ. ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ನಿನ್ನ ಹುಡ್ಕೊಂಡು ಅಲ್ಲಿ ಕೋಲ್ ಎತ್ಕೊಂಡಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೆ. ನೀನ್ ಅಲ್ಲಿಗೆ ಹೋದ್ರೆ ಭೈರವ ನಿನಗೆ ಬಾಸುಂಡೆ ಬರೋ ತರ ಹೊಡಿತಾನೆ. ನನ್ಗೆ ಯಾಕೆ ಹೊಡಿತಾನೆ? ನೀನು ಅವನ್ ಮಂತ್ರದಂಡನೆ ಎತ್ಕೊಂಡು ಹೋದ್ಯಲ್ಲ ಅದಕ್ಕೆ. ಅದ್ರಲ್ಲಿ ನನ್ ತಪ್ಪೇನಿದೆ? ನೀನೇ ತಾನೇ ಹೇಳಿದ್ದು. ಹೌದು, ನಾನೇ ಹೇಳಿದ್ದು. ಮತ್ತೆ ಅವನು ಹೊಡಿತಾನೆ ಅಂತೆಲ್ಲ ಹೇಳ್ತಿದ್ಯಾ? ಸರಿ, ಈಗ ನಾನು ಏನ್ ಮಾಡ್ಬೇಕು? ಮೊದ್ಲು ನಾವು ಅವನಿಂದ ತಪ್ಪಿಸ್ಕೋಬೇಕು. ಶಿವನ್ ದೇವಸ್ಥಾನ ಹತ್ರ ಹೋಗ್ಬೇಕು. ನಾನು ಅಲ್ಲಿಗೆ ಬರೋದಿಲ್ಲ. ಯಾಕೆ? ನನ್ಗೆ ಆ ಮಣಿ ಕೊಡ್ತೀನಿ ಅಂತ ಹೇಳಿದ್ದೆ. ಅದನ್ನ ಕೊಟ್ರೆ ಮಾತ್ರ ನಾನು ನಿನ್ ಜೊತೆ ಬರೋದು. ನಾನ್ ನಿನ್ಗೆ ಆ ಮಣಿನ ಕೊಡ್ತೀನಿ, ನನ್ ಮಾತ್ ನಂಬು. ನಿನ್ ಮಾತ್ ನಾನ್ ನಂಬಲ್ಲ. ರುದ್ರ, ನಾನ್ ನಿನಗೀಗ ಮಣಿ ಕೊಡ್ತೀನಿ ಅನ್ಕೋ. ಅಕಸ್ಮಾತ್ ಈ ಕಾಡಲ್ಲಿ ಎಲ್ಲಾದ್ರೂ ಕಳ್ದು ಹೋಗ್ಬಿಟ್ರೆ ಆಗ ಮಣಿ ನನ್ಗೂ ಇರಲ್ಲ, ನಿನ್ಗೂ ಇರಲ್ಲ. ಅವಾಗ ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು, ಮಣಿನ ಮನೆಗ್ ಹೋದ್ಮೇಲೆ ಕೊಡ್ತೀನಿ. ಮನೇಲಿ ಕೊಡ್ತೀನಿ ಅಂತ ಕೈ ಕೊಡಲ್ಲ ತಾನೇ? ಇಲ್ಲ, ಕೊಟ್ಟೆ ಕೊಡ್ತೀನಿ. ನಂಬ್ತೀನಿ. ಈಗ ನಾನು ಎಲ್ಲಿಗೆ ಹೋಗ್ಬೇಕು? ದೇವಸ್ಥಾನದ ಹತ್ರಕ್ಕೆ ಬಾ ನನ್ ಜೊತೆ. ನನ್ನ ಗುರುಗಳು ನನ್ನ ಶತ್ರು ಇಲ್ಲಿಗೆ ಬರ್ತಾನೆ ಅಂತ ಹೇಳಿ ಅವನನ್ನ ಸ್ವಾಗತ ಕೋರೋಕೆ ನಾನು ಪೂರ್ಣ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಬಂದ ತಕ್ಷಣ ಪೂರ್ಣ ಕುಂಭ ಸ್ವಾಗತ ಕೋರಿ ಸನ್ಮಾನ ಮಾಡ್ತೀನಿ. ಆಗ್ಲೇ ನನಗ್ ಸಮಾಧಾನ. ಯಾಕೆಂದ್ರೆ ನನ್ನ ಇಷ್ಟು ವರ್ಷದ ಸಾಧನೆನ ಕ್ಷಣ ಮಾತ್ರದಲ್ಲಿ ಮಣ್ಣು ಪಾಲು ಮಾಡಿದಾನೆ. ಅವನನ್ನ ಸುಮ್ಮನೆ ಬಿಟ್ರೆ ನನ್ನಂತ ಮೂರ್ಖ ಮುಟ್ಟಾಳ ಈ ಪ್ರಪಂಚದಲ್ಲೇ ಇನ್ನೊಬ್ಬ ಇರೋದಿಲ್ಲ. ಈ ಹಠಬೈರಾಗಿ ಭೈರವ ಬಾಬನ ಶಕ್ತಿ ಏನು ಅಂತ ಅವನಿಗೆ ತೋರಿಸ್ತೀನಿ. ಈ ಅಮೃತ ಏನ್ ಮಾಡ್ತಾ ಇದ್ದಾಳಿಂದ ಗೊತ್ತಾಗ್ತಿಲ್ವಲ್ಲ. ಅವನಿಗೋಸ್ಕರ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಆ ಮೂರ್ಖ ಯಾರು, ಹೇಗಿರ್ತಾನೆ, ಎಲ್ಲಿರ್ತಾನೆ ಅಂತ ತಿಳ್ಕೊಳ್ಳೋದು ನನಗೆ ದೊಡ್ಡ ವಿಷಯ ಅಲ್ಲ. ಆದ್ರೆ ನನ್ನ ಮೊದಲ ಆದ್ಯತೆ ನನ್ನ ಮಂತ್ರದಂಡ. ಅದನ್ನ ನಾನು ವಶಪಡಿಸ್ಕೋಬೇಕು. ಅದು ನನ್ನ ಜೊತೆ ಇದ್ರೆ ನನಗೆ 1000 ಆನೆಯ ಬಲ ಇದ್ದ ಹಾಗೆ. ಮೊದಲು ಅದನ್ನ ವಶಪಡಿಸ್ಕೋಬೇಕು. ಗುರುಗಳು ಹೇಳಿದ್ದು ಪೂರ್ವ ದಿಕ್ಕಿನಲ್ಲಿರೋ ಕೊಟ್ಟಿಗೆಯಲ್ಲಿ ಗೋಮಯದಲ್ಲಿ ದಂಡ ಬಚ್ಚಿಟ್ಟಿದ್ದಾನೆ. ಅಜಯ್, ನಿಮ್ಮ ಆತಂಕಕ್ಕೆ ಅರ್ಥನೇ ಇಲ್ಲ. 3 ದರ್ಶನಕ್ಕೆ ಬಂದು, ಹೌದು, ಹಾಗೆ ಇಲ್ಲೆಲ್ಲಾದ್ರೂ ಸುತ್ತಾಡಕ್ ಹೋಗಿರ್ಬೋದು ಅಷ್ಟೇ. ನಾವೆಲ್ಲ ಕಡೆ ನೋಡಿದ್ವಿ ತಾನೆ, ಎಲ್ಲರೂ ಕಂಡ್ರ ಅವರು? ಅಣ್ಣ, ಅರ್ಜುನ್, ನೀವ್ ಯಾವಾಗ ಬಂದ್ರಿ? ರುದ್ರನ ಅಮೃತ ಎಲ್ಲಿ? ನಾನು ಅಲ್ಲಿ ಕೂತಿದ್ದೆ, ಅವಾಗ ಎಲ್ಲಿ ಹೋದ್ರೋ ಗೊತ್ತಿಲ್ಲ. ನೀವಿಬ್ರು ಎಲ್ಲಿ ಹೋಗಿದ್ರಿ? ನಾವಿಬ್ರು ಎಲ್ಲಿ ಹೋಗೋಣ ಅಜ್ಜಿ? ಈ ರುದ್ರಮಾವ ತಪ್ಪಿಸ್ಕೊಂಡ್ಬಿಟ್ಟಿದ್ರು, ಅದಕ್ಕೆ ನಾನು ಹುಡ್ಕೊಂಡ್ ಬರೋದಕ್ಕೆ ಹೋಗಿದ್ದೆ. ಏನು ತಪ್ಪಿಸ್ಕೊಳಕ್ ನಾನೇನ್ ಚಿಕ್ಕ ಮಗುನ? ನಾನೆಲ್ಲೂ ಹೋಗಿಲ್ಲಪ್ಪ. ಇವಳು ಏನೋ ಮಾಡ್ತಾ ಇದ್ದಾಳೆ. ಇವಳು ರುದ್ರನ್ನೆಲ್ಲ ಕರ್ಕೊಂಡು ಹೋಗಿದ್ಲು. ಏನ್ ಮಾಡಿದ್ಲು ಅಂತ ನಾನು ತಿಳ್ಕೊಳ್ಳೇಬೇಕು. ತಿಳ್ಕೊಂಡೆ ತಿಳ್ಕೊತೀನಿ. ನಾನಂತೂ ಬಿಡೋದಿಲ್ಲ.
ಇನ್ನು ಎಷ್ಟು ದೂರ ಹುಡುಕೋದು ಅಂತ ಗೊತ್ತಾಗ್ತಾ ಇಲ್ಲ. ಪೂರ್ವ ದಿಕ್ಕಿನಲ್ಲಿ ಸುಮಾರು ದೂರ ಬಂದು ಹುಡುಕಿದ್ದಾಯ್ತು. ಇನ್ನು ನಂಗೆ ನಡೆಯೋ ಶಕ್ತಿ ಆಗ್ಲಿ ಹುಡ್ಕೋ ತಾಳ್ಮೆ ಆಗ್ಲಿ ಇಲ್ಲ. ಏನ್ ಮಾಡೋದು? ಆಪತ್ಕಾಲದಲ್ಲಿ ಆಗೋನೆ ಅರಿವಿನ ಗುರು ಅನ್ನೋ ತರ ನಾನು ನನ್ನ ಗುರುವಿನ ಮೊರೆ ಹೋಗ್ತೀನಿ. ಗುರುಗಳೇ, ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಿ ಅನ್ನೋದು ನಿಮಗೆ ತಿಳಿದಿದೆ. ನೀವು ನನಗೆ ಯಾವ ರೀತಿ ಸಹಾಯ ಮಾಡಿದ್ರು ಅದು ನಮ್ಮ ಮಹಾಪ್ರಸಾದ ಅನ್ನೋ ತರ ನಾನು ಸ್ವೀಕರಿಸ್ತೀನಿ. ಭೈರವ, ನಾನು ನಿನಗೆ ನನ್ನ ಸೂಕ್ಷ್ಮ ಶರೀರದಲ್ಲಿ ಸಹಾಯ ಮಾಡಬಲ್ಲೆ. ಅಮೃತ, ನಮ್ ರುದ್ರ ತಪ್ಪಿಸ್ಕೊಂಡಿದ್ನೇನಮ್ಮ? ಹೌದು ಅಜ್ಜಿ. ಎಲ್ಲಿ ಹೋಗ್ಬಿಟ್ಟಿದ್ನಮ್ಮ? ಅವ್ರ ಬಗ್ಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಲ್ಲ. ಅವರು ಒಂದು ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣ ಇರೋದಿಲ್ಲ, ಒಂದು ಜಾಗದಲ್ಲಿ 1 ನಿಮಿಷ ಇರೋದಿಲ್ಲ. ಅದಕ್ಕೆ ಅವನ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ಬೇಡಿ ಅಂತ ನಾನು ಹೇಳಿದ್ದು. ಆದ್ರೆ ನೀನೇ ಬಲವಂತ ಮಾಡಿ ಕರ್ಕೊಂಡೋದೆ. ಕಾರಣ ಇಲ್ದಲೆ ನೀನ್ ಯಾವ ಕೆಲ್ಸನೂ ಮಾಡೋದಿಲ್ಲ. ಅದೇನು ಅಂತ ಹೇಳು. ಹೇಳದ್ನಲ್ಲ ಅಜ್ಜಿ. ಇಲ್ಲ, ನೀನ್ ಏನೋ ಮುಚ್ಚಿಡ್ತಾ ಇದೀಯ ಅಮೃತ. ನಾನೇನ್ ಮುಚ್ಚಿಡ್ಲಿ ಅಜ್ಜಿ? ಮುಚ್ಚಿಡೋದಕ್ಕೆ ಏನಿದೆ? ಏನು ಅನ್ನೋದ್ನ ನೀನ್ ಹೇಳ್ಬೇಕು, ನಾವಲ್ಲ. ಈ ತ್ರಿವೇಣಿ ಕೇಳ್ತಾ ಇರೋದನ್ನ ನೋಡಿದ್ರೆ ಇವಳಿಗೆ ನನ್ನ ಮೇಲೆ ಸಂದೇಹ ಬಂದಿರೋ ಹಾಗಿದೆ. ಅಜ್ಜಿ, ಮೊದಲಿನ ಮನೆಗೆ ಹೋಗೋಣ ಬನ್ನಿ. ಇಲ್ಲ, ನನಗೆ ಸಮಾಧಾನದ ಉತ್ತರ ಸಿಗೋವರೆಗೂ ಯಾರು ಇಲ್ಲಿಂದ ಕದ್ಲೋ ಹಾಗಿಲ್ಲ. ನೀವೇನಜ್ಜಿ ಒಳ್ಳೆ ಚಿಕ್ಕಪ್ಪನ ತರ ಹಠ ಮಾಡ್ತಾ ಇದ್ದೀರಾ? ಇದೊಂದು ದೊಡ್ಡ ತಲೆ ಹೋಗೋ ವಿಷಯನ ಮನೆಗೆ ಹೋಗಿ ವಿಚಾರಿಸಿದ್ರೆ ಆಯ್ತು. ಬನ್ನಿ ಹೋಗೋಣ, ನಂಗೆ ಹೊಟ್ಟೆ ತುಂಬಾ ಹಸುವಾಗ್ತಿದೆ. ಮನೆಗೆ ಹೋಗೋಣ. ಯಾವಾಗ ತಿನ್ನೋದ್ರಲ್ಲೇ ಇರು. ನೀನೇನ್ ಅಮ್ಮನ ಗುಮ್ಮನ? ಯಾವಾಗಲೂ ನಾನು ತಿನ್ನೋದ್ರ ಮೇಲೆ ನಿನ್ ಕಣ್ಣು. ನಾ ಹೋಗ್ತೇನೆ. ನಿಂತ್ಕೋ. ಎಲ್ಲಿ ಹೋಗ್ತಿದ್ಯಾ ನೀನು? ನಾನು ಅಮೃತ ಅರ್ಜುನ್ ಜೊತೆ ಬರ್ತೇನೆ. ಇಲ್ಲ, ನೀನು ನಮ್ ಜೊತೆ ನಮ್ ಕಾರಲ್ಲೇ ಬರ್ಬೇಕು ಅಷ್ಟೇ. ನಾನ್ ನಿನ್ ಜೊತೆ ಬರೋದಿಲ್ಲ. ಬರೋದಿಲ್ಲ ಅಂದ್ರೆ ಬಿಡೋರು ಯಾರು? ನಡಿಯೋ ನಡಿಯೋ. ಅಜ್ಜಿ, ಅದ್ ಯಾಕಜ್ಜಿ ಹಂಗ್ ಬಿಹೇವ್ ಮಾಡ್ತಾ ಇದ್ದೀರಾ? ಬಾಯಿ ಮುಚ್ಕೊಂಡು ಬಂದು ಕಾಲ್ ಸ್ಟಾರ್ಟ್ ಮಾಡು. ಫೋನ್ ಕಾರಲ್ಲಿ ಎಲ್ಲ ಕೇಳ್ತಾಳ ತ್ರಿವೇಣಿ. ಇವನೇನಾದ್ರೂ ಬಾಯ್ ಬಿಟ್ರೆ? ಅಮೃತ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಅಜ್ಜಿ ಯಾಕೆ ಈ ತರ ವರ್ತಿಸ್ತಾ ಇದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದೇನು ಹೊಸದಾ? ಇದ್ದಿದ್ದೆ ತಾನೆ. ಬನ್ನಿ ಹೋಗೋಣ. ನನ್ನ ಮಂತ್ರದಂಡ ಇಲ್ಲೇ ಎಲ್ಲೋ ಇದೆ. ಮೊದಲು ಅರ್ಜುನ್ ಬಂದ, ಆಮೇಲೆ ಅಮೃತನೂ ರುದ್ರ ಬಂದ್ರು. ಅರ್ಜುನ್ ಗೊತ್ತಿಲ್ದಲೆ
ಅಮೃತ ರುದ್ರನ್ನ ಎಲ್ಗೋ ಕರ್ಕೊಂಡು ಹೋಗಿದ್ದಾಳೆ. ಹೌದು, ಅಮೃತ ಅರ್ಜುನ್ ಗೊತ್ತಿಲ್ಲಲೇ ರುದ್ರನ್ನ ಕರ್ಕೊಂಡು ಹೋಗಿರೋದಂತೂ ನಿಜ. ಕರ್ಣ, ಕಾರ್ ನಿಲ್ಸು ಒಂದೇ. ರುದ್ರ, ನಿನ್ಗೇನಿಷ್ಟ? ನಂಗೆ ಸ್ವೀಟು, ಹಣ್ಣು, ಚಾಕ್ಲೇಟು. ನಿನ್ಗೇನಿಷ್ಟ ಎಲ್ಲ ಕೊಡ್ತೀನಿ. ಆದ್ರೆ ನಾನು ಕೇಳಿದ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಹೇಳ್ಬೇಕು. ಉತ್ತರನ? ನೀನೇನು ಅಮ್ಮನ ಟೀಚರ? ನಿನ್ಗಿದೆಲ್ಲ ಬೇಕಾ ಬೇಡವಾ? ಬೇಕು. ಬೇಕು ತಾನೆ? ಹಾಗಾದ್ರೆ ನಾನು ಕೇಳಿದಕ್ಕೆ ಸರಿಯಾಗಿ ಉತ್ತರ ಹೇಳ. ನನ್ನನ್ನು ಕ್ಷಮಿಸು. ನನ್ನ ಇಡೀ ಶಕ್ತಿ ನಿನ್ನಲ್ಲಿ ಅಡಗಿದೆ ಅಂತ ಗೊತ್ತಿದ್ರು ಸಹ ಕ್ಷಣಕಾಲ ಮೈ ಮರೆತು ನನ್ನ ಮೂಲ ಸ್ಥಳದಲ್ಲಿ ನಿನ್ನನ್ನು ಬಿಟ್ಟು ಹೋಗಿದ್ದೆ. ಅದಕ್ಕೆ ಸರಿಯಾದ ಬೆಲೆ ತೆಗೆದಿದ್ದೀನಿ ನಾನು. ಇನ್ಯಾವತ್ತೂ ನಿನ್ನನ್ನು ಬಿಟ್ಟು ನಾನು ಹೋಗೋದಿಲ್ಲ. ಅಮೃತ ನಿನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗಿದ್ಲಾ? ಎಲ್ಲಿ ಕರ್ಕೊಂಡು ಹೋಗಿದ್ಲು? ಅದು ದೂರ ಕರ್ಕೊಂಡು ಹೋಗಿದ್ಲು. ಅಲ್ಲಿ ಏನೇನೋ ಇತ್ತು. ಏನೇನೋ ಇತ್ತಾ? ಏನಿತ್ತು? ದುಡ್ಡು, ಆಲ್ಮರ, ಕೋಲು, ನಾಗಿಣಿ ಎಲ್ಲ ಇತ್ತು. ದೇವ್ರೆ, ಅದೇನ್ ಹೇಳ್ತಾ ಇದ್ಯೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಸರಿಯಾಗಿ ಹೇಳ್ಬಾರ್ದಾ? ಸರಿಯಾಗಿ ಹೇಳ್ತಾ ಇದ್ದೀನಿ. ನಿಂಗೆ ಅರ್ಥ ಆಗ್ತಿಲ್ಲ, ನಾನೇನ್ ಮಾಡ್ಲ್ಯಾ? ಅಲ್ಲಿ ಏನೇನಿತ್ತು ಅಂತ ನಾನು ಕೇಳ್ತಿಲ್ಲ. ಅಮೃತ ನಿನ್ ಕೈಲಿ ಏನೇನ್ ಮಾಡ್ಸಿದ್ಲು ಅಂತ ಕೇಳ್ತಾ ಇದ್ದೀನಿ. ನಾನು ಒಳಗೋದೆ, ಅಲ್ಲೊಂದು ಹಾವಿತ್ತು, ಅಲ್ಲೊಂದು ಕೋಲು ಇತ್ತು. ನಾನು ಅದನ್ನ ಎತ್ಕೊಂಡು ಓಡ್ಬಿಟ್ಟೆ. ಆಮೇಲೆ ಏನಾಯ್ತು ನಂಗೆ ಗೊತ್ತಿಲ್ಲ. ಅಜ್ಜಿ, ಚಿಕ್ಕಪ್ಪ ಆಗ್ಲಿಂದ ಹೇಳಿದ್ದೇನೆ ಹೇಳ್ತಾ ಇದ್ದಾರೆ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಿನ್ಗೆ ಅರ್ಥ ಆಗ್ತಿಲ್ಲ ತಾನೇ? ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಕೂತ್ಕೋ, ನಾನು ಕೇಳ್ತೀನಿ. ನೀನ್ ಹೇಳಪ್ಪ. ನಾ ಹೇಳಿದಿನ ಎಷ್ಟಲ್ಲ ಅಂತ ಹೇಳ. ನೀನ್ ತಿಂಡಿನೂ ಬೇಡ, ಏನು ಬೇಡ. ನಾ ಮಲ್ಕೋತೀನಿ, ನಿದ್ದೆ ಬರ್ತಾ ಇದೆ. ಕರ್ಣ, ನೀನ್ ನಡಿ. ರುದ್ರನ್ಗೆ ಗರಡು ಮಚ್ಚೆ ಇದೆ. ಅದನ್ನು ಉಪಯೋಗಿಸ್ಕೊಂಡು ರುದ್ರನ್ ಕೈಲಿ ಅಮೃತ ಏನೋ ಕೆಲಸ ಮಾಡಿಸಿದ್ದಾಳೆ. ಅದೇನು ಅಂತ ತಿಳ್ಕೋಬೇಕು. ಅದೇನು ಅಂತ ಗೊತ್ತಾಗ್ತಿಲ್ವಲ್ಲ? ಇಲ್ಲ, ನಾನು ತಿಳ್ಕೊತೀನಿ. ಮಹಾಕಾಳೇಶ್ವರ, ಅರಿತೋ ಅರಿಯದೆಯೋ ನನ್ನಿಂದ ಮಹಾಪರಾಧವಾಗಿದೆ. ಮತ್ತೆಂದೂ ಇಂಥ ಅಪರಾಧವನ್ನು ನಾನು ಮಾಡುವುದಿಲ್ಲ ತಂದೆ. ನನ್ನನ್ನು ಮನ್ನಿಸಿ ಮತ್ತೆ ನನ್ನ ದಂಡಕ್ಕೆ ಹಿಂದಿನ ಶಕ್ತಿಯನ್ನು ದಯಪಾಲಿಸಿ ಅನುಗ್ರಹಿಸು ದೇವಾ, ಅನುಗ್ರಹಿಸು. ನಾವಲ್ಲಿಗೆ ಹೋದಾಗ ಯಾರೂ ಇರಲಿಲ್ಲ. ಮೊದಲು ಅರ್ಜುನ್ ಬಂದ, ಆಮೇಲೆ ಅಮೃತನೂ ರುದ್ರ ಬಂದ್ರು. ಅಂದ್ರೆ ಅರ್ಜುನ್ ಕಣ್ ತಪ್ಪಿಸಿ ರುದ್ರನ ಅಮೃತ ಎಲ್ಲೋ ಕರ್ಕೊಂಡು ಹೋಗಿದ್ದಾಳೆ. ಆದ್ರೆ ರುದ್ರ
ಎಲ್ಲೂ ಕರ್ಕೊಂಡು ಹೋಗಿದ್ರು ಅಂತ ಏನು ಹೇಳ್ತಾ ಇಲ್ಲ. ರುದ್ರ, ದೇವಸ್ಥಾನ ಚೆನ್ನಾಗಿತ್ತಾ? ವಾ ಸೂಪರ್ ಆಗಿತ್ತು. ಏನೇನ್ ನೋಡ್ದೆ? ಏನೇನೋ ನೋಡ್ದೆ, ಏನೇನೋ ಮಾಡ್ದೆ. ಏನೇನ್ ಮಾಡ್ದೆ? ಅಲ್ಲಿ ದೇವಸ್ಥಾನ ಸುತ್ತಾಕ್ತೆ. ಆಮೇಲೆ ಮಣಿ ಏನ್ ಮಣಿನೋ ಮಾತಾಡೋ. ಮಣಿ ಅಂತ ನನ್ನ ಮಗ ಅಮೃತನ್ ರೂಮ್ ಕಡೆ ನೋಡ್ತಾ ಇದ್ದಾನೆ. ಅಂದ್ರೆ ಇವಳು ನನ್ನ ಮಗನ್ನ ಕರ್ಕೊಂಡೋಗಿ ಅವನ ಕೈಯಲ್ಲಿ ಏನೋ ಮಾಡಿಸಿದ್ದಾಳೆ. ಇದಂತೂ ಸತ್ಯ. ಅಮೃತ, ನೀನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂತೂ ನಾಗರಾಣಿಗೆ ದಿಗ್ಬಂಧನದಿಂದ ಮುಕ್ತಿ ಸಿಕ್ತು. ಅದೇ ನನಗೆ ಸಂತೋಷ. ಆದರೆ ನನಗೊಂದು ಅರ್ಥ ಆಗ್ತಿಲ್ಲ. ನಾಗರಾಣಿನ ದಿಗ್ಬಂಧನದಿಂದ ಬಿಡಿಸೋದಿಕ್ಕೆ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ರು ಅಂತ ಹೇಳಿದ್ರು. ಅವರು ನಾಗಲೋಕದವರು ಅಲ್ಲ, ಮನುಷ್ಯ ಲೋಕದವರು ಅಲ್ಲ ಅಂತ ಹೇಳಿದ್ರು. ಅವರ ಹೆಸರೇನು ಅಂತ ಗುರುಗಳು ನಾಗರಾಣಿ ಇಬ್ರು ಹೇಳಿಲ್ಲ. ಕೇಳಿದಕ್ಕೆ ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಯಾರಿರ್ಬೋದು? ಗುರುಗಳು ಮತ್ತೆ ನಾಗರಾಣಿ ನನ್ನಿಂದ ಆ ವಿಷಯನ ಯಾಕೆ ಮುಚ್ಚಿಟ್ರು? ಏನ್ ಮಣಿನೋ ಮಾತಾಡೋ. ಅದೇ ಮಿರ ಅಂತ ಹೊಳಿತಾ ಮಿನುಗ್ತಾ ಇರತ್ತಲ್ಲ, ಅದು. ಇವನು ಹೇಳ್ತಾ ಇರೋದು ನಾಗಮಣಿ ಬಗ್ಗೆನೇ ಆದ್ರೆ ಇವನು ಯಾರ ಹತ್ರ ನೋಡ್ದ, ಎಲ್ಲಿ ನೋಡ್ದ? ಇದೊಂದು ಅರ್ಥ ಆಗ್ತಿಲ್ವಲ್ಲ. ರುದ್ರ, ಯಾವ್ದ್ರ ಬಗ್ಗೆ ಹೇಳ್ತಾ ಇದೆಯೋ ಸ್ವಲ್ಪ ಸ್ಪಷ್ಟವಾಗಿ ಹೇಳು. ನಿಮ್ಗೇನ್ ಮಾಡಕ್ ಕೆಲ್ಸ ಇಲ್ವಾ? ಒಳ್ಳೆ ಪೊಲೀಸವ್ರು ಕೇಳ್ದಾಗ ಕೇಳ್ತಿರಲ್ಲ. ನಂಗೆ ಗೊತ್ತಿಲ್ಲ, ನಾ ಹೋಗ್ತೇನೆ. ಹೇ ರುದ್ರ, ರುದ್ರ! ಜೈ ಮಹಾಕಾಲ, ಜೈ ಮಹಾಕಾಲ, ಜೈ ಮಹಾಕಾಲ, ಜೈ ಮಹಾಕಾಲ. ಇದೇನು ಇದ್ದಕ್ಕಿದ್ದ ಹಾಗೆ? ನಾನು ಬಂಧಿಸಿದ್ದು ನೀವಂದುಕೊಂಡ ನಾಗಿಣಿನಲ್ಲ, ಕಾಳಿಂಗ ಲೋಕದ ನಾಗರಾಣಿಯನ್ನ. ಈಗ ಆ ನಾಗರಾಣಿನೂ ತಪ್ಪಿಸ್ಕೊಂಡಿದ್ದಾಳೆ, ಹಾಗೆ ಆ ನಾಗಿಣಿನೂ ತಪ್ಪಿಸ್ಕೊಂಡಿದ್ದಾಳೆ. ಆ ನಾಗಿಣಿ ತಪ್ಪಿಸ್ಕೊಂಡು ಬೇರೆಲ್ಲೂ ಹೋಗಿಲ್ಲ, ಮತ್ತೆ ನಿಮ್ಮ ಮನೆಗೆ ಬಂದಿದ್ದಾಳೆ ಅನ್ನೋದು ನನ್ನ ಅನುಮಾನ. ಅದಕ್ಕೆ ನಾನು ಈ ಮನೆಗೆ ಬಂದಿದ್ದು. ಇನ್ನು ನಾಗಿಣಿ ಸಿಗೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ.